ಮೈಕ್ ಆನ್ ಮಾಡ್ಕೊಂಡ್ರಾ? ಶಾಲ್ ವಿ ಸ್ಟಾರ್ಟ್? ಬ್ಯಾ ಬೇ ಬ್ಯಾ ಬೇ ಬಿ ಬಾ ಬ. ನೀವು ಎರಡು ಒಂದೇ ಥರ ಹೇಳ್ತಾ ಇದ್ದೀರಾ. ಬಾ ಬಾ ಅಲ್ಲ, ಬಾ ಬ. ಬಾ ಬ. ಹಾಂ, ಗುಡ್. ಸೊ ಇಲ್ಲೇ ಎಲ್ಲರೂ ಇಲ್ಲೇ ಮಿಸ್ಟೇಕ್ ಮಾಡೋದು. ಬಾ ಬಾ ಎರಡು ಒಂದು ಬಾ ಬಾ ಅಂತ ಹೇಳ್ಬಿಡ್ತಾರೆ. ಬಾ ಆ ಅ, ಇಲ್ಲಿ ಚಿಕ್ಕದು ಬ ಬಾ ಅಂತ ಹೇಳ್ಬಾರ್ದು. ಬ ಬ. ಈಗ ನಾವು ಬಸ್ ಬನ್, ಬಸ್ ಮತ್ತು ಬನ್ನಿಗೆ ಏನಂತ ಹೇಳ್ತೀವಿ? ಬಾಸ್ ಬಾನ್ ಅಂತ ಹೇಳ್ತೀವ? ಇಲ್ಲ, ಬಸ್ ಬನ್. ಓಕೆ, ಬ್ಯಾ ಬೇ ಬಿ ಬಾಬ್. ಬ್ಯಾ ಬೇ ಬಿ ಬಾಬ್. ನೋ, ನೀವೆರಡು ಒಂದೇ ಥರ ಹೇಳ್ತಾ ಇದ್ದೀರಾ. ಬಾ ನೋ, ನೀವು ಹೇಳ್ತಾ ಇರೋದು ಬಾ ಬಾ ಹಿಂಗೆ ಹೇಳ್ತಾ ಇದ್ದೀರಾ. ಇದು ರಾಂಗ್. ಇದು ಬಾ ಬಾ. ಅದಕ್ಕೆ ಹಾಂ, ಆ ಆ ಅಂತ ಬರೀಲಿಕ್ಕಾಗಲ್ಲ ಕನ್ನಡದಲ್ಲಿ. ಹಾಗಾಗಿ ನಾನು ಒಂದು ಲೈನ್ ಹಾಕ್ತೀನಿ. ಯಾವುದೇ ಒಂದು ಆ ಅಂತ ಸೌಂಡ್ ಬಂದರೆ ಲೈನ್ ಹಾಕ್ತೀನಿ. ಸೊ ಇದನ್ನು ನೀವೇನು ಹೇಳಬೇಕು? ಬಾ. ಇದು ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಬ. ಉದಾಹರಣೆಗೆ ಎಸ್ ಹಾಕಿದ್ರೆ ಏನಾಗುತ್ತೆ? ಬಸ್ ಆಗುತ್ತಲ್ವಾ? ಸೊ ಇದನ್ನು ನಾವು ಬಾಸ್ ಅಂತ ಹೇಳಲ್ಲ. ನೀವು ಇಲ್ಲಿ ದೀರ್ಘ ಹೇಳಿ ಬೇರೆ ಬಾಸ್ ಆಗಿಬಿಡುತ್ತೆ ಅದು. ಸೊ ಇಟ್ಸ್ ಬಸ್, ಬನ್, ಬಂಪ್. ಓಕೆ, ನಾವು ಬ್ಯಾ ಬೇ ಬಿ ಬಾಬ್ ಹೇಳಿ. ಎಲ್ಲರೂ ಹೇಳಬೇಕು ಇದನ್ನು. ಹಾಗೆ ಮತ್ತೆ ರಿವರ್ಸ್ ಕೆಳಗಿಂದ ಮೇಲೆ ಹೇಳಕ್ಕೆ ಬರಬೇಕು. ಬ ಬಾ ಬಿ ಬೆ ಬ್ಯಾ. ಬಾ ಅಲ್ಲ, ಬ ಬ ಬಾ ಬ ಬಾ ಬಿ ಬೆ ಬ್ಯಾ. ಬ್ಯಾ ಬ್ಯಾ ಬರಲ್ಲ, ಬ್ಯಾ ಬ್ಯಾ ಬ್ಯಾ. ಹಾಂ ಹಾಂ, ಯಾ ಹಾಕಬೇಡಿ. ನೀವು ಬ್ಯಾ ಅಂತ ಹೇಳಿದ್ರೆ ಬ್ಯಾ ಇದಾಗುತ್ತೆ, ಬಿ ವೈ ಎ ಬ್ಯಾ ಆಗುತ್ತೆ. ನಮಗೆ ವೈ ಬರಬಾರ್ದು, ಯಾ ಸೌಂಡ್ ಬರಬಾರ್ದಲ್ಲಿ. ಬ್ಯಾ ನೀವು ಹೇಳೋದು ಬ್ಯಾ. ಇದು ಬ್ಯಾ ಬರಿಬೇಕಾದ್ರೆ ನಾವು ಕನ್ನಡದಲ್ಲಿ ಬ್ಯಾ ಅಂತ ಹಿಂಗೆ ಬರಿತೀವಿ. ಬಟ್ ಹೇಳಬೇಕಾದ್ರೆ ಇದು ಈ ಸೌಂಡ್ ಇರಬಾರ್ದು. ಬ್ಯಾ, ಬ್ಯಾಟ್, ಬ್ಯಾನ್, ಬ್ಯಾಮ್, ಬ್ಯಾಂಗಲ್, ಬ್ಯಾಂಡ್. ಓಕೆ, ನಾವು ಕ್ಯಾ ಸೆ ಸಿ ಕಾಕ್. ಕ್ಯಾ ಸೆ ಕಿ ಸಿ ಕಾಕ್. ಸಿ ಕ್ಯಾ ಸೆ ಸಿ ಕಾಕ್. कॉ क. क्या से सी कॉक. ಖ ದೊಡ್ಡ ಖ ಹೇಳಬಾರ್ದು, ನಿಧಾನಕ್ಕೆ ಕ, ಸಣ್ಣದಾಗಿ ಕ ಹೇಳಬೇಕು. ಕ ಕಾ ಅಲ್ಲ. ಓಕೆ, ನೆಕ್ಸ್ಟ್ ಡ್ಯಾ ಡೇ ಡಿ ಡಾಡ್. ಡ್ಯಾ ಡ್ಯಾನ ನೀವು ಡಿ ವೈ ಎ ಹಿಂಗೆ ಹೇಳ್ತಾ ಇದ್ದೀರಾ. ಡ್ಯಾ ಈ ವೈ ಸೌಂಡ್ ಬರಬಾರ್ದು, ಬರೀ ಡ್ಯಾ. ಹಾಂ, ಡ್ಯಾ ಡೇ ಡಿ ಡಾಡ್. ಡ್ಯಾ ಡೇ ಹೇಳಿ. ಡ್ಯಾ ಡೇ ಡಿ ಡಾಡ್. ಎಲ್ಲರೂ ಹೇಳಿ. ಡ್ಯಾ ಡೇ ಡಿ ಡಾಡ್. ಇಲ್ಲಿ ಸಿ ಕೆ ಡಕ್ ಅಂತ. ಓಕೆ, ಡ್ಯಾಮ್ ಡೆನ್ ಡಿಗ್ ಡಾಟ್ ಡಕ್.
ಡಕ್ ಡಕ್. ಓಕೆ, ಸೊ ಈ ಥರ ಪದಗಳು ಬರುತ್ತೆ ಮುಂದೆ. ಅದಕ್ಕೆ ನಾವು ಫಸ್ಟ್ ಬರೀ ಅಕ್ಷರಗಳನ್ನು ಕೂಡ್ಸೋಕ್ಕೆ ನೋಡೋಣ. ಫ್ಯಾ ಫೆ ಫಿ ಫಾ ಫ. ಪ್ಯಾ ಫೆ ಫಿ ಫಾ ಫ ಫ್ಯಾ ಫೆ ಫಿ ಫಾ ಫ. ಪ್ಯಾ ಫೆ ಫಿ ಫಾ ಫ ಗುಡ್. ಫ್ಯಾ ಫೆ ಫಿ ಫಾ ಫ. ಪ್ಯಾ ಫೆ ಫಿ ಫಾ ಫ ಹಾಂ, ವೆರಿ ಗುಡ್. ಸೊ ಈ ಥರ ನಮಗೆ ಫಾಸ್ಟಾಗಿ ಎಷ್ಟು ಸ್ಪೀಡಾಗಿ ಫಸ್ಟು ಸ್ಪಷ್ಟವಾಗಿ ಹೇಳೋಕ್ಕೆ ಟ್ರೈ ಮಾಡಬೇಕು. ನಿಧಾನಕ್ಕೆ ಹೇಳಿ ಸ್ಪಷ್ಟವಾಗಿರಬೇಕು. ಫ್ಯಾ ಫೆ ಫಿ. ಪ್ಯಾ ಫೆ ಫಿ ಫಾ ಫ ಓಕೆ. ಗ್ಯಾ ಗೆ ಗ್ಯಾ ಗೆ ಗಿ ಗಾ ಗ. ಗ ನಾನು ಹೇಳ್ತೀನಿ, ನಾನು ಹೇಳಿದ ನಂತರ ಹೇಳಬೇಕು ನೀವು. ಗ್ಯಾ ಗೆ ಗ್ಯಾ ಗೆ ಗಿ ಗಾ ಗ. ಗಿ ಗಾ ಗ ಗ್ಯಾ ಗೆ ಗಿ ಗಾ ಗ. ಗ್ಯಾ ಗೆ ಗಿ ಗಾ ಗ ಗ್ಯಾ ಗೆ ಗಿ ಗಾ ಗ. ಗ್ಯಾ ಗೆ ಗಿ ಗಾ ಗ ಗ್ಯಾ ಗೆ ಗಿ ಗಾ ಗ. ಗ್ಯಾ ಗೆ ಗಿ ಗಾ ಗ ಓಕೆ, ಸೊ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಮ್ಯಾ ಮೇ ಮಿ ಮಾ ಮ. ಮ್ಯಾ ಮೇ ಮಿ ಮಾ ಮ ಮ್ಯಾ ಮೇ ಮಿ ಮಾ ಮ. ಮ್ಯಾ ಮೇ ಮಿ ಮಾ ಮ ಮ್ಯಾ ಮೇ ಮಿ ಮಾ ಮ. ಮ್ಯಾ ಮೇ ಮಿ ಮಾ ವೆರಿ. ಲ್ಯಾ ಲೇ ಲಿ ಲಾ ಲ. ಲ್ಯಾ ಲೇ ಲಿ ಲಾ ಲ ಲ್ಯಾ ಲೇ ಲಿ ಲಾ ಲ. ಲ್ಯಾ ಲೇ ಲಿ ಲಾ ಲ ಓಕೆ, ಸೊ ಇದನ್ನು ಬಿಡಿಸಿ ನಿಮಗೆ ಅದು ಕಂಪ್ಲೀಟಾಗಿ ಹೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಲ್ ಆ ಲ್ಯಾ, ಲ್ ಆ ಲ್ಯಾ, ಲ್ ಆ ಲ್ಯಾ, ಲ್ಯಾ ಲ್ಯಾ ಲ್ಯಾ, ಲ್ ಆ ಲ್ ಆ ಲ್ ಆ ಲ್ಯಾ, ಲ್ ಆ ಲ್ ಆ ಲ್ ಆ ಲ್ಯಾ. ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಬೇಗ ಬರುತ್ತೆ. ಬರಲ್ಲ ಒಂದು ವೇಳೆ ನಿಮಗೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ. ಓಕೆ, ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ಒಂದೊಂದೇ ಅಕ್ಷರಗಳನ್ನು ಹೇಳಿ. ಲ್ 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 ಎ ಎ ಎ, ಲ್ ಲ್ ಎ ಎ, ಲ್ ಲ್ ಎ ಎ, ಲ್ ಲ್ ಎ ಎ, ಲ್ ಲ್ ಲೇ, ಲ್ ಲ್ ಎ ಲೇ. ಈ ಥರ ಪದೇ ಪದೇ ಅದನ್ನೇ ಹೇಳಿದ್ರೆ ಬಂದ್ಬಿಡುತ್ತೆ. ಓಕೆ, ಹಾಗೆ ಲ್ಯಾ ಲ್ಯಾ ಲೇ ಲಿ ಲಾ ಲ. ಲ್ಯಾ ಲೇ ಲಿ ಲಾ ಲ. ಲ್ಯಾ ಲೇ ಲಿ ಲಾ ಲ ಲೋ ಅಲ್ಲ, ಲಾ. ಲಾ ಯಾಕೆಂದರೆ ಇಲ್ಲಿ ನಾವು ಟಿ ಹಾಕಿದ್ರೆ ಅದು ಲಾಟ್ ಆಗುತ್ತೆ, ಲೋಟ್ ಆಗಲ್ಲ. ಲೋಟ್ ಆಗಬೇಕು ಅಂದರೆ ಇಲ್ಲೊಂದು ಇ ಹಾಕಬೇಕು, ಅದು ಲೋಟ್ ಆಗುತ್ತೆ. ಓಕೆ, ನಾವು ಕೆ ಕಿ, ಕೆ ಕಿ ಇದರಲ್ಲಿ ಎರಡೇ ಇರೋದು, ಕೆ ಕಿ. ಕೆ ಕಿ ಕೆ ಕಿ ಓಕೆ. ಜಾ ಜೆ ಜಿ ಜಾ ಜ. ಜಾ ಜೆ ಜಿ ಜಾ ಜ. ಜಾ ಜೆ ಜಿ ಜಾ ಜ ಜಾ ಅಲ್ಲ ಇದು, ನೀವು ಹೇಳೋದು ಜಾ ಆಗುತ್ತೆ, ಇದು ಜಾ ಆಗಬೇಕು. ಜಾ. ಜಾ ಜಾಮ್, ಜಾಮ್. ಜಾಮ್ ಹಾಂ. ಜಾ ಜೆ ಜಿ ಜಾ ಜ. ಜಾ ಜೆ ಜಿ ಜಾ ಜ ಜಾ ಜೆ ಜಿ ಜಾ ಜ. ಜಾ ಜೆ ಜಿ ಜಾ ಜ ಹಾಂ. ಹ್ಯಾ ಹೇ ಹಿ ಹಾ ಹ. ಯಾ ಹೇ ಹಿ ಹಾ 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 ಯಾ ಅಲ್ಲ, ಹ್ಯಾ. ಉದಾಹರಣೆಗೆ ಹ್ಯಾ ಹ್ಯಾಟ್, ಹೆನ್, ಹ್ಯಾಟ್ ಹಿಪ್, ಹಾಟ್, ಹಟ್. ಸೊ ಇದೇನಾಗುತ್ತೆ? ಹ್ಯಾಟ್ ಹೆನ್ ಹಿಪ್ ಹಾಟ್ ಹಟ್. ಹ್ಯಾಟ್ ಹೆನ್ ಹಿಪ್ ಹಾಟ್ ಹಟ್. ಸೊ ಹ್ಯಾ ಹೇ ಹಿ ಹಾ ಹ. ಹೇಳಿ. ಯಾ ಹೇ ಹಿ ಹಾ ಹಾ ಹಾಂ, ಇಂಗ್ಲೀಷಲ್ಲಿ ಹಾ ಹಾ ಇದೆಯಲ್ಲ, ಅದು ತುಂಬ ಇರುತ್ತೆ ಪದಗಳ ಸ್ಟಾರ್ಟಿಂಗಲ್ಲಿ. ಬಹಳಷ್ಟು ಪದಗಳಿದ್ವು, ನಾವು ಹಾ ಹೇಳಲೇಬೇಕು. ಇದರಲ್ಲಿ ತುಂಬ ನೀವು ಬಹಳಷ್ಟು ಜನ ಇದ್ರೆ ಹಾ ಹೇಳೋದೇ ಇಲ್ಲ. ಹ್ಯಾಟಿಗೆ ಯಾಟ್ ಅನ್ನೋದು, ಹೆನ್ನಿಗೆ ಎನ್ ಅನ್ನೋದು, ಹಿಪ್ಪಿಗೆ ಇಪ್ ಅನ್ನೋದು, ಹಾಟಿಗೆ ಆಟ್ ಅನ್ನೋದು, ಹಟ್ಟಿಗೆ ಅಟ್ ಅಂತ ಹೇಳೋದು. ಓಕೆ, ಸೊ ಹೆಚ್ಚನ್ನು ಪ್ರೊನೌನ್ಸ್ ಮಾಡಲೇಬೇಕು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಇದಾಯ್ತಲ್ವಾ? ಅದಾಯ್ತಲ್ಲ, ಇದನ್ನು ಪ್ರಾಕ್ಟೀಸ್ ಮಾಡೋಣ ಈಗ. ಬೇರೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ. ಹಾಂ, ಓಕೆ. ಎಲ್ಲರೂ ಹೇಳಬೇಕು. ಯಾರು ಮೈಕ್ ಆನ್ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ಅಲ್ಲ, ಎವ್ರಿಬಡಿ ಎಲ್ಲರೂ ಹೇಳಬೇಕು. ಓಕೆ, ನಾವು ನೋಡಿ ಇದನ್ನು ಕೂಡಿಸ್ಬೇಕು ಅಂತ ಹೇಳಿದ್ರೆ ನ್ ಆ ನ್ಯಾ
ನ್ ಎ ನೆ. ಓಕೆ, ಸೊ ಅದನ್ನು ಟ್ರೈ ಮಾಡಿ. ಒಂದೊಂದಾಗಿ ಹೇಳೋಕ್ಕೆ ಟ್ರೈ ಮಾಡಿ. ನ್ ಆ ನ ನ್ ಎ ನೆ. ಓಕೆ, ನಾನು ಹೇಳ್ದಂಗೆ ಹೇಳಿ. ನ್ ಆ ನ ನ್ ಎ ನೆ ನ್ ಇ ನಿ ನ್ ಆ ನಾ ನ್ ಅ ನ. ಸೊ ನಿಮಗೆ ಈ ಸಮಸ್ಯೆ ಇದೆ ನೋಡಿ, ಇದನ್ನು ಕರೆಕ್ಟಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಆ ಎ ಇ ಆ ಅ ಹೇಳಿ. ಆ ಎ ಇ ಆ ಅ. ನೀವು ಹಾ ಹೇಳ್ತಾ ಇದ್ದೀರಾ, ಇದು ಹೇಳಬಾರ್ದು. ಅ ಆ ಎ ಇ ಆ ಅ. ಹಾಂ, ಸೊ ಈ ಹಾ ಮತ್ತು ಆದು ಸಮಸ್ಯೆ ಸುಮಾರು 80% ಇದೆ ಕರ್ನಾಟಕದಲ್ಲಿ. ಓಕೆ, ಆ ಮತ್ತು ಹಾ ಸಮಸ್ಯೆ. ಈಗ ನಿಮಗೆ ಆ ಹೇಳಕ್ಕೆ ಬರ್ತಾ ಇಲ್ಲ, ನೀವು ಹಾನೇ ಹೇಳ್ತಾ ಇದ್ದೀರಾ. ಪ್ರಾಕ್ಟೀಸ್ ಮಾಡಬೇಕು. ಅದು ಸುಮಾರು ಜನರಿಗೆ ಈ ಸಮಸ್ಯೆ ಇದೆ. ಸೊ ಎಲ್ಲರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಹಾ, ನೀವು ಹ್ಯಾ ಹೇ ಹಿ ಹಾ ಹ ಅಂತ ಹೇಳ್ತಾ ಇದ್ದೀರಾ. ಅದು ಹಾ ಗಾಳಿ ಬರಬಾರ್ದು. ಈಗ ಆ ಮದರ್, ತಾಯಿಗೆ ಏನಂತೀವಿ ನಾವು? ಅಮ್ಮ ಅಂತ ಹೇಳ್ತೀವಿ. ನೀವು ಹಮ್ಮ ಅಂತ ಹೇಳ್ತೀರಾ? ಹಮ್ಮ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಅಮ್ಮ. ಅದೇ ಆ ಆ ಆ ಆ ಆ ಹೇಳಿ. ಅ. ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಹಾಂ, ರೈಟ್. ನ ನೆ ನಿ ನೋ ನ. ನ ನೆ ನಿ ನೋ ನ. ಹಾಂ, ಗುಡ್. ಪ ಪೆ ಪಿ ಪ ಪ. ಓಕೆ, ಸೊ ಎಲ್ರಿಗೂ ಈ ಥರ ಹೇಳಕ್ಕೆ ಬರ್ತಾ ಇದೆ ತಾನೇ? ಇಲ್ಲಾಂದರೆ ನಾನು ಒಂದೊಂದು ಕಾಂಬಿನೇಷನ್ನು ಮೂರು ಸಲ ಹೇಳಬೇಕಾಗುತ್ತೆ. ಕಷ್ಟ ಆದರೆ ನೀವು ಒಂದೊಂದು ಕಾಂಬಿನೇಷನ್ ಪ ಪ ಪ ಪೆ 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 ಪಿ 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 ಪ ಪ ಪ ಪ ಪ ಪ. ಆಮೇಲೆ ಪ ಪೆ ಪ ಪೆ ಪಿ ಪೆ ಪೆ ಪಿ ಪೆ ಪಿ ಪಿ ಪ ಪಿ ಪ ಪ ಪ. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನಾವು ಪ ಪೆ ಪಿ ಪ ಪ. ಪ ಪೆ ಪಿ ಪ ಪ. ಪ ಪೆ ಪಿ ಪ ಪ. ರ ರೇ ರ ರೇ. ಒಂದು ನಿಮಿಷ. ಓಕೆ, ಫಸ್ಟಿಗೆ ಒಂದೊಂದೇ ಹೇಳಿ. ರ ರ ರ. ರೇ ರೇ ರೇ. ರಿ ರಿ ರಿ. ರ ರ ರ. ರ ರ ರ. ರ ರೇ ರ ರೇ. ರ ರೇ ರಿ. ರ ರೇ ರಿ. ರಿ ರ ರ. ರಿ ರ ರ. ರ ರೇ ರಿ ರ ರ. ರ ರೇ ರಿ ರ ರ. ಓಕೆ, ಸ ಸ ಸ. ಸೆ ಸೆ ಸೆ. ಸಿ ಸಿ ಸಿ. ಸ ಸ ಸ. ಸ ಸ ಸ. ಸ ಸೆ ಸ ಸೆ. ಸಿ ಸೆ ಸಿ ಸೆ ಸಿ. ಸಿ ಸ ಸಿ ಸ. ಸ ಸ ಸ ಸ. ಸ ಸೆ ಸಿ.
sauce. sauce, Sassy sauce. Sassy sauce. Ta ta ta. Te te te. Ti ti ti. To to to. T t t. Ta te ta te. Te ti te ti. Ti to ti to. To t to t. Ta te ti. To t. Ta te ti to t. Ta te ti to t. Ta te ti to t. T. Okay. Next. Va va va. We we we. We. Wa wa wa. Wa wa wa. Va va ಅಲ್ಲ va we va we. We we. We wa we wa. Wa 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 wa. Va we vi. Wa wa. Va we vi. Wa wa. Va we vi wa wa. ಸೇಮ್ ಇದು ಡಬ್ಲ್ಯೂನು ಸೇಮ್ ಬರುತ್ತೆ, ವ್ಯಾನೇ ಬರುತ್ತೆ, ಅದು ಹಾಗೆ ಹೋದ್ರೆ. ಇದು ಸ್ಯಾಕ್ ಸೇಕ್ ಸಿ ಸಾಕ್ಸ್. ಇದು ಜಾಸ್ತಿ ಬರೋದಿಲ್ಲ, ಆದರೂ ಹೇಳಲಿಕ್ಕೆ ಗೊತ್ತಾಗಬೇಕು. ಕ್ಸಾ ಕ್ಸಾ ಕ್ಸಾ. ಕ್ಸೆ ಕ್ಸೆ ಕ್ಸೆ. ಹಾಂ, ಗುಡ್. ಕ್ಸಿ ಕ್ಸಿ ಕ್ಸಿ. ಕ್ಸಾ ಕ್ಸಾ ಕ್ಸಾ. ಕ್ಸ ಕ್ಸ ಕ್ಸ. ಇದು ಜಾಸ್ತಿ ಪದಗಳೇನು ಬರೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ನಾವು ಯಾ ಯಾ ಯಾ. ಯಾ ಅಲ್ಲ, ಯಾ. ಯೆ ಯೆ ಯೆ. ಯೆ ಯೆ. yi yi yi. Yo yo yo. Y y y. Okay. Za za za. Ze ze ze. Zi zi zi. Zo zo zo. Z z z. ಜ ಅಲ್ಲ, ಝ. ಸೊ ಇದನ್ನು ನೀವು ಆದಷ್ಟು ಎಲ್ಲರೂ ಝ್ ಸೌಂಡ್ ಮಾಡೋದು. ಜ ಅಂತ ಹೇಳಬಾರ್ದು, ಝ್ ಝ್. ಸುಮಾರು ಜನರಿಗೆ ಅದು ಝ್ ಸೌಂಡ್ ಬರೋದಿಲ್ಲ, ಯಾಕೆಂದರೆ ಆ ಸೌಂಡ್ ಕೇಳೇ ಇರಲ್ಲ ಅವರು. ಇಂಗ್ಲೀಷಿಗೆ ಬಂದಾಗ ಝ್ ಅಂತ ಬರುತ್ತೆ ಸೌಂಡು. ಓಕೆ, ಸೊ ಕನ್ನಡದಲ್ಲಿ ನಮಗೆ ಆ ಸೌಂಡ್ ಇಲ್ಲ ಅಲ್ವಾ. ಝ್ ಅಂತ ಇದೆ. ಇಂಗ್ಲೀಷಲ್ಲಿ ಝಡ್ ಬಂದಾಗ ಝ್ ಅಂತ ಹೇಳಬೇಕು ನೀವು. ಓಕೆ, ಸೊ ಗೊತ್ತಾಯ್ತಲ್ಲ. ಇದನ್ನು ನಿಮಗೆ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ಎರಡನ್ನು ಕೂಡಿಸಿ ಪ ಅ ಪ ಅ ಪ ಅ ಪ ಅ ಪ ಅ ಪ. ಹಾಗೆ ಪ
ಆ ಪ ಆ ಪ ಆ ಪ ಆ ಪ ಆ ಪ ಪ ಇ ಪ ಇ ಪ ಇ ಪ ಇ ಪ ಇ ಪಿ. ಆ ಥರನೂ ಒಂದು ಮೆಥಡ್ ಇದೆ. ಅದು ನಾವು ಚಿಕ್ಕ ಮಕ್ಕಳಿಗೆ ಹಾಗೆ ಹೇಳ್ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಸೌಂಡ್ಸನ್ನು ಅವ್ರಿಗೆ ಸೌಂಡು ಅಷ್ಟು ಬೇಗ ಕ್ಯಾಚ್ ಆಗೋದಿಲ್ಲ. ಸೊ ದೊಡ್ಡವರಿಗೆ ಸೌಂಡ್ ಸ್ವಲ್ಪ ಕ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಪ್ಯಾ, ಯಾಕೆಂದರೆ ಆಲ್ರೆಡಿ ಇದು ಪ ಆ ಪ್ಯಾ ಪ ಎ ಪೇ ಅಂದರೂ ನಿಮಗೆ ಆ ಸೌಂಡ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಹೀಗೆ ಮಾಡಿ ಪ ಆ ಪ ಆ ಪ ಆ ಪ ಆ ಪ ಆ ಪ್ಯಾ, ರೈಟ್? ಆ ಥರ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ? ಸೊ ಸೌಂಡ್ಸು 26 ಅಕ್ಷರಗಳ ಸೌಂಡು 28 ಥರ ಬರುತ್ತಲ್ವ, ಅದು ಕರೆಕ್ಟಾಗಿ ನಿಮಗೆ ಗೊತ್ತಿದ್ದರೆ ಕೂಡಿಸೋದೇನು ದೊಡ್ಡ ವಿಷಯ ಅಲ್ಲ. ಕೂಡ್ಸೋಕ್ಕೆ ಈಸಿನೇ, ನಿಮಗೆ ಅಕ್ಷರಗಳು ಗೊತ್ತಿದ್ದರೆ ಕೂಡ್ಸೋಕ್ಕೆ ಈಸಿನೇ. ಕೂಡ್ಸೋಕ್ಕೆ ಕೆಲವ್ರಿಗೆ ಯಾಕೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ನಿಮಗೆ ಮೂಲತಃ ಅಕ್ಷರಗಳೇ ಗೊತ್ತಿಲ್ಲ. ಆ ಅಕ್ಷರಗಳಿಗೆ ಶಬ್ದ ಏನು ಬರುತ್ತೆ ಅನ್ನೋದೇ ಗೊತ್ತಿಲ್ಲದಿರೋ ಕಾರಣವೇ ನಿಮಗೆ ಕೂಡ್ಸೋಕ್ಕೆ ಕಷ್ಟ ಆಗೋದು. ಅದಕ್ಕೆ ನೀವೇನು ಮಾಡಬೇಕು, ಫಸ್ಟು ನೀವು ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋಗಿ ಫಸ್ಟ್ ಫೋನಿಕ್ಸ್ ಅಂತ ಏನು ಪಾಠ ಇದೆ ಅದನ್ನು ಡೈಲಿ ಒಂದು 5-6 ಸಲ ಪ್ರಾಕ್ಟೀಸ್ ಮಾಡಿ. ಆ ಆ ಆ ಎ ಎ ಎ ಇ ಇ ಇ ಉ ಓ ಓ ಅ ಅ ಅ ಯಾವುದಿದೆ, ಸ್ವರಗಳೇನಿದೆ, ವ್ಯಂಜನಗಳೇನಿದೆ, ಅದನ್ನೆಲ್ಲ ಅದು ಏನು ಅಕ್ಷರಗಳನ್ನು ನಾನು ಹಾಕಿದ್ದೀನಿ, ಏನು ಶಬ್ದ ಅದು ಬರುತ್ತೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತದು. ಓಕೆ, ಸೊ 2 ಅಕ್ಷರಗಳು ತುಂಬ ಮುಖ್ಯ. ಏಕೆಂದರೆ 2 ಅಕ್ಷರಗಳಾದಮೇಲೆ 3 ಅಕ್ಷರ ಕೂಡಿಸೋದು ಇದೆ, ಬಟ್ ಬೇಸಿಕ್ಲಿ ನಮಗೆ 2 ಅಕ್ಷರ ಕೂಡಿಸೋದು ಕರೆಕ್ಟಾಗಿ ಬರಬೇಕು. ಯಾಕೆಂದರೆ ಮುಂದೆ ನೀವು ಏನೇ ದೊಡ್ಡ ಪದಗಳನ್ನು ಓದ್ರಿ, ಈಗ ಉದಾಹರಣೆಗೆ ಈಗ ಇದು ಒಂದು ಪದ ಅಲ್ವಾ, ಇದನ್ನು ಓದಬೇಕಾದ್ರೆ ನೀವು 2 ಅಕ್ಷರನೇ ಓದಬೇಕು. 2 ಅಕ್ಷರಕ್ಕೆ ಕಟ್ ಮಾಡಬೇಕು. ಇದನ್ನು ಬೇ ಬಿ ಅಂತ ಹೇಳ್ತೀವಿ ನಾವು. ಬೇಬಿ, ಇಲ್ಲಿ ಎ ಯಾಕಾಯಿತು ಅದು ಬೇರೆ. ಓಕೆ, ಬೇ ಬಿ. ಸೊ ನಿಮಗೆ ಬಿ ಪ್ಲಸ್ ಎ ಅದು ಬೇ ಅನ್ನೋದು ಬೇರೆ ಲೆವೆಲಲ್ಲಿ ಬರುತ್ತೆ. ಅದು ಬಿ ಪ್ಲಸ್ ಎ ಬ್ಯಾ ಅಂತಲೇ ಬರುತ್ತೆ. ಸೊ ಬೇಬಿ ಈ ಥರದ್ದು ಬಿ ಎ ಬಂದು ಏಕಾರ ಆಗೋದು ಭಾಳ ಕಡಿಮೆ, 30% ಬರುತ್ತೆ. ಈಗಿದು ನಾವು ಬೇಬಿ ಬೇಡ, ಬ್ಯಾಟ್ ಅಂತ ತಗೊಳ್ಳೋಣ. ಬ್ಯಾಟಿಂಗ್, ಬ್ಯಾಟಿಂಗ್ ಅಂತಿದೆ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಈ ಕಂಪ್ಲೀಟ್ ವರ್ಡ್ನ ಓದಬೇಕಾದ್ರೆ 2 ಕಾಂಬಿನೇಷನ್ ಓದಕ್ಕೆ ಬರಬೇಕು. ಬ್ಯಾ ಟಿ ಇಂಗ್. ಬ್ಯಾಟಿಂಗ್ ಅಂತ ಒಂದು ಪದ ಇದೆ, ಅದನ್ನು ಓದಬೇಕಾದ್ರೆ ನೀವು ಬ್ಯಾ ಟಿ ಇಂಗ್. ಸೊ ಈ ಥರ ಓದಿದ್ರೆ ಏನಾಗುತ್ತೆ, ನಮಗೆ ಸ್ವಲ್ಪ ಬೇಗ ಓದ್ಬೋದು. ಇಲ್ಲಾಂದರೆ ನೀವು ಬ ಆ ಟ್ ಇ ಇಂಗ್ ಈ ಥರ ಓದೋದ್ರ ಬದಲು ಬ್ಯಾ, ಬಿ ಎ ಕಾಂಬಿನೇಷನ್ ನಿಮಗೆ ಆಲ್ರೆಡಿ ಗೊತ್ತು, ಬ್ಯಾ. ಟಿ ಐ ಕಾಂಬಿನೇಷನ್ ಗೊತ್ತು, ಟಿ. ಎನ್ ಜಿ ಕಾಂಬಿನೇಷನ್ ಇಂಗ್. ಸೊ ಬ್ಯಾ ಟಿ ಇಂಗ್, ಬ್ಯಾಟಿಂಗ್. ಓಕೆ, ಸೊ ಈ ಥರ 2 ಅಕ್ಷರಗಳನ್ನು ಕೂಡಿಸೋಕೆ ಕರೆಕ್ಟಾಗಿ ಕಲಿತ್ರೆ ನಮಗೆ ದೊಡ್ಡ ಪದನೂ ಓದು. ದೊಡ್ಡ ಪದಗಳೆಲ್ಲ 2 ಅಕ್ಷರದಿಂದ ನಾವು ಜೋಡಿಸ್ತೀವಿ ಫಸ್ಟು. ಆಮೇಲೆ 2 ಅಕ್ಷರ ಬಿಟ್ಟು 3 ಅಕ್ಷರ ಜೋಡಿಸೋದು, 4 ಅಕ್ಷರ ಜೋಡಿಸೋದು, ಅದು ಸ್ವಲ್ಪ ಹೈ ಲೆವೆಲ್. ಬಟ್ ಬೇಸಿಕಲಿ 2 ಅಕ್ಷರನ ಕರೆಕ್ಟಾಗಿ ಕೂಡ್ಸೋಕ್ಕೆ ಗೊತ್ತಿದ್ರೆ ನಿಮಗೆ ದೊಡ್ಡ ಪದಗಳನ್ನು ಈಸಿಯಾಗಿ ಓದ್ಬೋದು. ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ 2 ಅಕ್ಷರ ಓದೋದು ಫಸ್ಟು ಕಾನ್ಸನೆಂಟ್, ಇದು ವೊವೆಲ್ ಮತ್ತು ಕಾನ್ಸನೆಂಟ್. ಆ್ಯಬ್, ಆ್ಯಕ್, ಆ್ಯಡ್, ಆ್ಯಪ್ ಇದೆಲ್ಲ ಏನಿದೆ ಅದು ವೊವೆಲ್ ಕಾನ್ಸನೆಂಟ್. ಇದು ಕಾನ್ಸನೆಂಟ್ ವೊವೆಲ್. ವೊವೆಲ್ ಕಾನ್ಸನೆಂಟ್ ಯಾವುದು ನಿಮಗೆ ಇದು ಗೊತ್ತಿರಬೇಕು. ಇದೇನಿದು? ಆ್ಯಬ್, ಆ್ಯಕ್, ಆ್ಯಡ್, ಆ್ಯಫ್, ಆ್ಯಗ್, ಆ್ಯಜ್, ಆ್ಯಕ್, ಆಲ್, ಆ್ಯಮ್, ಆ್ಯನ್. ನೀವು ಇದನ್ನೇ ರಿವರ್ಸ್ ಮಾಡಿ ಇಲ್ಲಿಂದನೇ. ಆ್ಯಬ್, ಬ್ಯಾ, ಆ್ಯಕ್, ಕ್ಯಾ, ಆ್ಯಡ್, ಡ್ಯಾ, ಆ್ಯಫ್, ಫ್ಯಾ. ಈ ಥರ ಓದ್ತೀರಾ? ಹೀಗೆ ಓದಿ. ಆ್ಯಗ್, ಗ್ಯಾ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಆ್ಯಬ್, ಬ್ಯಾ ಈ ಥರ ಟ್ರೈ ಮಾಡಿ. ಬಟ್ ನಾವು ಯಾವಾಗಲೂ ರಿವರ್ಸ್ ಓದೋದಿಲ್ಲ, ಹಾಗಾಗಿ ನಾನು ಅದನ್ನು ನಿಮಗೆ ಇಲ್ಲಿ ರೆಕಮೆಂಡ್ ಮಾಡಲ್ಲ. ರಿವರ್ಸ್ ನಾವು ಈ ಥರ ಯಾವತ್ತೂ ಓದಲ್ಲ, ಈ ಕಡೆಯಿಂದ ನಾವು ಓದಲ್ವಲ್ಲ. ಎಟ್, ಟೇ. ಸೊ ನಾವು ಈ ಥರನೇ ಓದೋದ್ರಿಂದ ನಾವು ಹೀಗೆ ಓದಬೇಕು. ಇದನ್ನು ಟೇ ಅಂತ ಈ ಕಡೆ ಉಲ್ಟಾ ಓದೋ ಅವಶ್ಯಕತೆ ಇಲ್ಲ. ಉಲ್ಟಾ ಬೇಕಾಗಿಲ್ಲ. ಅದನ್ನು ನಾವು ಬೇರೆ ಅದಕ್ಕೆ ಅಂತಲೇ ಸಪ್ರೇಟು ಇದಿದೆ. ನಿಮಗೆ ಬಿ ಎ ಬಂದಾಗ
ಬಿ ಎ ಅಂತ ಬಂದಾಗ ಬ್ಯಾ ಅಂತ ಓದಬೇಕು. ಎ ಬಿನ ಇದನ್ನು ನೀವು ಆ್ಯಬ್ ಅಂತ ಈ ಕಡೆಯಿಂದ ಉಲ್ಟಾ ಓದಬಾರ್ದು. ಓಕೆ, ಸೊ ಅದೇನು ನಮಗೆ ಯೂಸ್ ಆಗಲ್ಲ, ಉಲ್ಟಾ ಓದಿದ್ರೆ ಯೂಸ್ ಆಗಲ್ಲ. ಅದನ್ನು ಕರೆಕ್ಟಾಗಿ ಯಾವ್ಯಾವ ವರ್ಡ್ಸ್ ಕಾಂಬಿನೇಷನ್ ಇದೆ ಆ ಕಾಂಬಿನೇಷನಿಗೆ ಆ ಅಕ್ಷರಗಳು ಕರೆಕ್ಟಾಗಿ ಸೂಟ್ ಆಗೋ ಥರ ಅದನ್ನು ಶಬ್ದ ನಾವು ಮಾಡಬೇಕು. 2 ಅಕ್ಷರ ಬಂತಾ, ನೆಕ್ಸ್ಟ್ 3 ಅಕ್ಷರ ಈಸಿ ಆಗುತ್ತೆ. ಒಂದು ಪದನೇ ನೀವು ಹೇಳ್ಬೋದು. 2 ಅಕ್ಷರ ಬಂತು ಅಂದರೆ ಒಂದು ಪದ 3 ಅಕ್ಷರದ ಪದ, ಅದಕ್ಕೆ ನಾವು CVC ವರ್ಡ್ಸ್ ಅಂತ ಹೇಳ್ತೀವಿ. ಆ ವರ್ಡ್ಸನ್ನು ಈಸಿಯಾಗಿ ಸಿಂಪಲಾಗಿ ಹೇಳ್ಬೋದು. ಓಕೆ, ಸೊ ಫಸ್ಟು ಇದೇನಿದೆ ಫೋನಿಕ್ಸ್ ಸೌಂಡ್ಸ್ ಏನಿದೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಅವಾಗೆಲ್ಲ ಈಸಿಯಾಗಿ ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಿ ಅದನ್ನು. ಯಾವುದನ್ನು? ಇದನ್ನು. ಓಕೆ, ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ನೀನು. ನಾನು ಇವತ್ತು ಕ್ಲಾಸಲ್ಲಿ ಹೇಳಬೇಕು ಅಂತಿದ್ದೆ, ಮರ್ತುಬಿಟ್ಟೆ. ಓಕೆನಾ? ಆಲ್ರೈಟ್.